ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆ ಡಾಕ್ಟರ್ ಟಿ.ಎಸ್. ಚೆನ್ನೇಶ್ ಅವರಿದ್ದಾರೆ. ಇವರು ನ್ಯಾಮತಿಯವರು. ಬೆಂಗಳೂರಿನ GKVKಯಲ್ಲಿ ಪದವಿಯಿಂದ PhD ಅಧ್ಯಯನ ನಡೆಸಿ ಮಣ್ಣು ವಿಜ್ಞಾನಿಯಾಗಿ ರೂಪುಗೊಂಡಿದ್ದಾರೆ. ಇವರು ಅದ್ಭುತವಾದ ವಿಜ್ಞಾನ ಸಂವಹನಗಾರರು. ಸಾಮಾನ್ಯರು ವಿಜ್ಞಾನದಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುವುದು ಹೇಗೆ ಎಂಬುದು ಅವರ ವಿಶೇಷ ಪರಿಣತಿ. ಮಣ್ಣು ಪರೀಕ್ಷೆಯ ಕಿಟ್ಟನ್ನು ಭಾರತದಲ್ಲಿ ತಯಾರಿಸಿ ರಾಷ್ಟ್ರಾದ್ಯಂತ ಅದರಿಂದ ಪ್ರಸಿದ್ಧರಾಗಿದ್ದಾರೆ. ಅವರನ್ನು ಈ ವಿಜ್ಞಾನ ಸಂವಹನದ ಬಗ್ಗೆ ಮಾತನಾಡಿಸೋಣ. ನಮಸ್ಕಾರ ಡಾಕ್ಟರ್ ಚೆನ್ನೇಶ್ ಅವರೇ. ನಮಸ್ಕಾರ. ವಿಜ್ಞಾನ ವಿದ್ಯಾರ್ಥಿಗಳು ಮಾರ್ಕ್ಸ್ ತೆಗೆಯೋ ವಿಷಯ ಎಂಬಂತೆ ವಿಜ್ಞಾನವನ್ನು ಓದ್ತಾರೆ. ಮುಂದೆ ಆ ಬಗ್ಗೆ ಓದುವುದಾಗಲಿ ಆಸಕ್ತಿ ವಹಿಸುವುದಾಗಲಿ ಕಾಣುವುದಿಲ್ಲ. ಈ ಸಮಸ್ಯೆಗೆ ಪರಿಹಾರ ಏನು? ಮುಖ್ಯವಾಗಿ ವಿಜ್ಞಾನದ ಓದು ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಯಾವ ಸೈಂಟಿಸ್ಟು ನಾವು ವೆಲ್ ರೆಡ್ ಅಂತ ಕರೆಯಲ್ಲ. ಇವರು ಭಾಳ ಓದ್ಕೊಂಡಿದ್ದು ವಿಜ್ಞಾನಿ ಅಂತ ಅನ್ನಲ್ಲ. ಜೀನಿಯಸ್ ಅಂತೀವಿ. ತುಂಬ ದಾಂಡ್ರು ಬುದ್ಧಿವಂತರು ಏನೇನೋ ಕಂಡುಹಿಡಿದಿದ್ದಾರೆ. ಓದು ಅನ್ನೋದು ಸಾಹಿತ್ಯದ ಓದಾಗ್ಬಿಟ್ಟಿದೆ ನಮ್ಮಲ್ಲಿ. ಒಂಥರ ವೆಲ್ ರೆಡ್ ಅಂತ ಕರೆಯೋದೆಲ್ಲ ನಾವು ಬರಹಗಾರನ್ನ ಅಥವಾ ಕನ್ನಡ ಮೇಷ್ಟ್ರನ್ನ ಇವ್ರು ಭಾಳ ಓದ್ಕೊಂಡಿದ್ದಾರೆ ಅಂತನೋ, ಇಂಗ್ಲೀಷ್ ಮೇಷ್ಟ್ರನ್ನ ಭಾಳ ಓದ್ಕೊಂಡು, ಮ್ಯಾಥಮೆಟಿಕ್ಸ್ ಮೇಷ್ಟ್ರನ್ನ ಯಾವತ್ತೂ ಚೆನ್ನಾಗಿ ಓದ್ಕೊಂಡಿದ್ದಾರೆ ಅಂತ ಯಾರೂ ಹೇಳೋಕ್ಕೆ ಚಾನ್ಸೇ ಇಲ್ಲ. ಒಂಥರ ಅವ್ರು ಭಾಳ ಜಾಣರು ಬುದ್ಧಿವಂತರು ಈ ಥರದ್ದು ಮಾತಾಡ್ತೀವಿ. ಹಾಗಾಗಿ ಹಂಗಾರೆ ವಿಜ್ಞಾನದ ಓದು ಇಲ್ವಾ? ಖಂಡಿತ ವಿಜ್ಞಾನದ ಓದು ಇದೆ. ಆದರೆ ಆ ವಿಜ್ಞಾನದ ಓದನ್ನು ವಿಜ್ಞಾನದ ಭಾಷೆಯಲ್ಲೇ ನೋಡೋದಕ್ಕೆ ನಮ್ಮಿಂದ ಅದು ಕನ್ನಡದ ಮಟ್ಟದಲ್ಲಂತೂ ಸಾಧ್ಯನೇ ಆಗಿಲ್ಲ. ಒಂದು ರೀತಿಯಲ್ಲಿ ಭಾರತೀಯ ಭಾಷೆಗಳಲ್ಲಿ ಈ ಸಮಸ್ಯೆ ಬಹುಶಃ ಇಂಗ್ಲೀಷ್ ಹೊರತಾಗಿ ಅನೇಕ ಭಾಷೆಗಳಲ್ಲಿ ಇದ್ದಿರಬಹುದು. ಇದೆ, ಖಂಡಿತ ಇದೆ. ಕನ್ನಡದಲ್ಲಂತೂ ಖಂಡಿತ ಇದೆ. ನಾನು ಕಳೆದ 25-30 ವರ್ಷಗಳಿಂದ ಕನ್ನಡ ಬರಹ, ವಿಜ್ಞಾನದ ಬರಹ ಮಾಡ್ತಾ ಮತ್ತು ವಿಜ್ಞಾನದ ಸಂವಹನಗಳನ್ನ ಮಾಡ್ತಾ ನೋಡಿದಾಗ ಆ ರೀತಿ ನೋಡೋದಿಲ್ಲ. ಒಂಥರ ವಿಜ್ಞಾನದೊಂದು ಓದಿದೆ. ವಿಜ್ಞಾನದ ಓದು ಅಂದರೆ ಏನು ಹಾಗಾದರೆ ಅಂತ. ವಿಜ್ಞಾನದ ಓದು ಅನ್ನೋದು ಒಂಥರ ಈ ಸಿನಿಮಾ ನೋಡಿ ಶುಭಮ್ ಅಂತ ಮುಗೀತು ಅನ್ನೋ ಥರದ್ದಲ್ಲ, ಅಥವಾ ಒಂದರೊಂದು ರಾಜ ಇದ್ದ ಹಂಗೆ ಸ್ಟಾರ್ಟ್ ಆಗಲ್ಲ ವಿಜ್ಞಾನ. ವಿಜ್ಞಾನಕ್ಕೆ ಏನಾರು ಒಂದು ಓದಿರಲೇಬೇಕಾದಂತಹ ಮತ್ತು ಓದು ಮುಗಿಸಿದ ಮೇಲೆ ಇನ್ನೇನೋ ಓದಲೇಬೇಕಾದಂತಹ ಅನಿವಾರ್ಯ ಇರುತ್ತೆ. ಆ ಥರದ್ದನ್ನು ಮಾಡೋದಕ್ಕೆ ವಿಜ್ಞಾನದ ಓದು ಸ್ವಲ್ಪ ಇದು ಕಷ್ಟವೇನೋ ಅಂತ ಜನ ಅಂದ್ಕೊಂಡಿದ್ದಾರೆ ಅಷ್ಟೇ. ಆದರೆ ಆ ಕಷ್ಟ ಖಂಡಿತ ಅಲ್ಲ. ಆಮೇಲೆ ಇನ್ನೊಂದು ಏನು ಅಂತಂದರೆ, ನಾವು ಮಹಾಭಾರತ ಅಥವಾ ರಾಮಾಯಣ ಓದುವಾಗ ಪಾತ್ರಗಳನ್ನು ಸಂಬಂಧ ಇಟ್ಕೊಂಡು ನೋಡ್ತೀವಿ. ಈಗ ದ್ರೌಪದಿಗೂ ಕೃಷ್ಣನಿಗೂ ಏನಾಗಬೇಕು, ಅಥವಾ ಕೃಷ್ಣ ಮತ್ತು ಇನ್ನೊಬ್ಬ ಕಂಸನಿಗೂ ಅವನ ಸಂಬಂಧಗಳನ್ನ ಇಟ್ಕೊಂಡು ನಾವು ಮಹಾಭಾರತ ಓದೋದ್ರಿಂದ ಅದು ನಮಗೆ ಕತೆ ಭಾಳ ಚೆನ್ನಾಗಿ. ಈ ಸಿನಿಮಾದಲ್ಲೂ ಅಷ್ಟೇ. ಒಂದು ಸಿನಿಮಾಕ್ಕೆ ಹೋದಾಗ ಒಬ್ಬ ಹೀರೋ ಇರ್ತಾನೆ, ಒಬ್ಬ ಹೀರೋಯಿನ್ ಇರ್ತಾಳೆ, ಇನ್ನು ಉಳಿದಂಗೆ ಒಬ್ಬ ವಿಲನ್ ಇರ್ಬೋದು. ಅವ್ರ ಸುತ್ತಲೂ ಕತೆ ನಡೀತಾ ಇರುತ್ತೆ. ಆ ಸಂಬಂಧಗಳನ್ನ ಇಟ್ಕೊಂಡು ನೋಡ್ತೀವಿ. ಹೀಗೆ ವಿಜ್ಞಾನದ ಓದು ಸಾಧ್ಯನಾ ಅಂತ ನೋಡಿದರೆ, ವಿಜ್ಞಾನ ಓದನ್ನು ಮಾಡೋಕ್ಕಾದರೆ ಖಂಡಿತವಾಗಿಯೂ ಅದು ಕೂಡ ಒಂದು ಕಥೆ ಥರ ನೆನಪಿರುತ್ತೆ. ಹೀಗೆ ಮಾಡೋಕ್ಕಾಗಲ್ವ? ಹಾಗಾದರೆ ಖಂಡಿತ ಆಗುತ್ತೆ. ಆ ಥರದ್ದು ನಾವೊಂದು ಆ ಪಾತ್ರಗಳನ್ನು ಸೃಷ್ಟಿ ಮಾಡ್ಕೋಬೇಕು. ಉದಾಹರಣೆಗೆ ಒಂದು ಇಡೀ ಜಗತ್ತನ್ನು ನೋಡಬೇಕಾಗಿರೋದು ಹೇಗೆ ಅಂತಂದರೆ, ಒಂದು ಪೀರಿಯಾಡಿಕ್ ಟೇಬಲ್ ಇದೆ. ಪೀರಿಯಾಡಿಕ್ ಟೇಬಲಲ್ಲಿ ಒಂದಿಷ್ಟು ಕಾಲಮ್ಸ್ ಇವೆ, ಒಂದಿಷ್ಟು ರೋಸ್ ಇವೆ, ಇತ್ಯಾದಿಗಳು 118 ಮೂಲ ವಸ್ತುಗಳನ್ನು ಅರೇಂಜ್ ಮಾಡಿದ್ದಾರೆ. ಒಂದು ಅರೇಂಜ್ಮೆಂಟು ಒಂದು ಪ್ಯಾಟ್ರನ್ ಇದೆ. ಎಲಿಮೆಂಟ್ ಒಳಗೆ ಜಗತ್ತಿರುವಂಥದ್ದು. ಆದರೆ ಆ ಒಂದೊಂದು ಎಲಿಮೆಂಟ್ಗಳು ಇನ್ನೊಂದು ಎಲಿಮೆಂಟಿನ ಜೊತೆ ಹೇಗೆ ಹೊಂದ್ಕೊಂಡಿವೆ ಅವುಗಳ ಮೇಲೆ ಅದರದ್ದು ವರ್ತನೆ ಇರುತ್ತೆ. ಹಾಗೆ ನಾವು ಪಾತ್ರಗಳನ್ನು ಮಾಡೋಕ್ಕೆ ಸಾಧ್ಯ ಇದೆ. ಒಂಥರ ಕೆಮಿಸ್ಟ್ರಿ ಆ ರೀತಿ ಓದಿದ್ರೆ ಚೆನ್ನಾಗಿರುತ್ತೆ. ಖಂಡಿತ ಕೆಮಿಸ್ಟ್ರಿ ಪೀರಿಯಡ್ ಟೇಬಲ್ ಬೇಸ್ ಮೇಲೆ. ಅದೇ ರೀತಿ ಫಿಸಿಕ್ಸಲ್ಲಿ ಹೋದರೆ ಅಲ್ಲಿ ಮೂಲಭೂತವಾಗಿ ಪ್ರೋಟಾನು, ನ್ಯೂಟ್ರಾನು, ಅಲ್ಲಿಂದ ಆಮೇಲೆ ಒಂದು ಪ್ರೋಟಾನ್ ಜಾಸ್ತಿ ಆದರೆ ಅದು ಬಿಹೇವಿಯರ್ ಬೇರೆ ಆಗುತ್ತೆ. ಎಲೆಕ್ಟ್ರಾನ್ ಜಾಸ್ತಿ ಆದರೆ ಬಿಹೇವಿಯರ್ ಬೇರೆ ಆಗುತ್ತೆ. ಔಟರ್ ಮೋಸ್ಟ್ ಎಲೆಕ್ಟ್ರಾನಲ್ಲಿ ಎಷ್ಟು ಎಲೆಕ್ಟ್ರಾನ್ ಪಾರ್ಟಿಸಿಪೇಟ್ ಮಾಡ್ತವೆ ಅನ್ನೋದು ಇರುತ್ತೆ. ಆ ಎಷ್ಟು, ಯಾಕೆ, ಏನು, ಇವೆಲ್ಲ ಮ್ಯಾಥಮೆಟಿಕಲ್ ಆಗಿರುತ್ತೆ. ಅವಕ್ಕೊಂದು ಪ್ಯಾಟ್ರನ್ ಇರುತ್ತೆ. ಪ್ಯಾಟ್ರನ್ ಅಂದರೆ ಅದು ಯಾವಾಗೂ ಬದಲಾಗಲ್ಲ. ಅದಂಥ ಪ್ಯಾಟ್ರನ್ ಅದೇ ಪ್ಯಾಟ್ರನ್ ಇದ್ದರೆ ಮಾತ್ರ ಆ ವರ್ತನೆ ಆಗ್ತಾ ಇರುತ್ತೆ. ಸೊ ಅದೇ ಬಯಾಲಜಿಗೆ ಬಂದು ಇನ್ನೂ ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ ಅದು. ಈಗ ಅದು ಅದೇ ಪ್ರೋಟಾನು, ನ್ಯೂಟ್ರಾನುಗಳು ಮಲ್ಟಿಪಲ್ ಅಥವಾ ಪಾಲಿಮರ್ ಆದಾಗ, ಅಂದರೆ ಜಾಸ್ತಿ ಸಂಖ್ಯೆಯಲ್ಲಿ ಚೈನ್ ಥರ ಆದಾಗ ಅವು ಕಾಂಪ್ಲೆಕ್ಸ್ ಬಿಹೇವಿಯರ್ ಆಗುತ್ತೆ. ಈ ಪ್ರೋಟಾನ್ಗಳು ಅಥವಾ ಬೇರೆಗಳೆಲ್ಲ ಸೇರ್ಕೊಂಡಾಗಿದ್ದಾಗ ಈ ಪ್ರೋಟೀನಲ್ಲಿ ಒಂಥರ ಇರುತ್ತೆ, ಕಾರ್ಬೋಹೈಡ್ರೇಟಲ್ಲಿ ಒಂಥರ ಇರುತ್ತೆ, ಫ್ಯಾಟಲ್ಲಿ ಒಂಥರ ಇರುತ್ತೆ. ಇವೆಲ್ಲವೂ ಸೇರಿದ ಕಾಂಪ್ಲೆಕ್ಸ್ ಹ್ಯೂಮನ್ ಬಾಡಿ ಅಥವಾ ತೊಗೊಂಡ್ರೆ ಹೈಲಿ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂದರೆ ಹ್ಯೂಮನ್ ಬಾಡಿ ಒಂದು ರೀತಿಯಲ್ಲಿ. ಮೋಸ್ಟ್ ಪ್ರಿಮಿಟಿವ್ ಅಂತಾರೆ ಹೈಡ್ರೋಜನ್. ಬಿಕಾಸ್ ಅದರೊಳಗಡೆ ಬರೀ ಪ್ರೋಟಾನ್ ಮಾತ್ರ ಇದೆ. ಅಥವಾ ಒಂದು ಪ್ರೋಟಾನು, ಒಂದು ಎಲೆಕ್ಟ್ರಾನ್ ಅಷ್ಟೇ ಇರೋದು. ಏನು ನ್ಯೂಟ್ರಾನ್ ಕೂಡ ಇಲ್ಲ ಅದರೊಳಗಡೆ. ಸೊ ಇವು ಸ್ವಲ್ಪ ಹಿಂದೆ ಮುಂದೆ ಆಲೋಚನೆ ಇಟ್ಕೊಂಡು ಒಂದು ರೀತಿ ಅದನ್ನು ನಮ್ಮದನ್ನಾಗಿ ಮಾಡಿಕೊಂಡ್ರೆ ಖಂಡಿತ ಅದರೊಳಗೊಂದು ಆನಂದ, ಅದರೊಳಗೊಂದು ಖುಷಿ ಖಂಡಿತ ಸಿಗುತ್ತೆ. ಒಂದು ಹೂ ನೋಡ್ತೀವಿ, ತುಂಬ ಸುಂದರವಾಗಿ ಕಾಣುತ್ತೆ. ಆ ಬಣ್ಣ, ಅದರ ಅರೇಂಜ್ಮೆಂಟು, ಅದಕ್ಕೊಂದು ದಳಗಳು ಬೇರೆ ಥರ ಇದೆ, ಅದರದ್ದು ಪುಷ್ಪ ಪಾತ್ರೆ ಬೇರೆ ಥರ ಇದೆ, ತೊಟ್ಟು ಒಂಥರ ಇದೆ, ಕೆಳಗಡೆ ಗಿಡ ಒಂದು, ಈ ಥರದ್ದು ನೋಡಿದಾಗ ನಾವು ಅದನ್ನು ಇಡಿಯಾಗಿ ನೋಡುವ ಸೌಂದರ್ಯಕ್ಕೂ ಅದನ್ನು ಒಡೆದು ನೋಡುವ ಸೌಂದರ್ಯಕ್ಕೂ ಭಾಳ ದೊಡ್ಡ ವ್ಯತ್ಯಾಸ ಇಲ್ಲ. ಒಡೆದು ನೋಡೋದು ಅಂತಂದರೆ ಹಾಗಂತ ತಮಾಷೆ ಮಾಡ್ತಾರೆ, ಸೈನ್ಸ್ ಎಲ್ಲದನ್ನು ಡಿಸೆಕ್ಟ್ ಮಾಡಿಬಿಡುತ್ತೆ ಅಂತ. ಡಿಸೆಕ್ಟ್ ಮಾಡಲ್ಲ, ಸೌಂದರ್ಯವನ್ನು ಹೆಚ್ಚೋದಕ್ಕೆ ಪ್ರಯತ್ನ ಮಾಡುತ್ತೆ ಒಂಥರ.
ಆವಾಗ ನಾವು ಹಿಂದೇನೋ ತಿಳ್ಕೊಂಡಿರಲೇಬೇಕಾಗುತ್ತೆ. ಹಾಗಾಗಿ ನೋಡಿ, ಏನಾದ್ರು ವಿಷಯ ತಿಳ್ಕೊಬೇಕು ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ ತಕ್ಷಣ ಭಾಳಷ್ಟು ಬಾರಿ ವಿಕಿಪೀಡಿಯಾದ ವಿಷಯ ಓಪನ್ ಆಗುತ್ತೆ. ಉದಾಹರಣೆಗೆ ನಾವು ದಾಸವಾಳದ ಹೂವು ಅಥವಾ ಆ ದಾಸವಾಳದ ಹೂವು ಬಗ್ಗೆ ನೋಡೋಕ್ಕೆ ಕೊಟ್ಟರೆ, ಅಥವಾ ಆಟಮ್ ಬಾಂಬ್ ಅಂದರೆ ಏನು ಅಂತ ಕೊಟ್ಟರೆ ಒಂದು ವಿಕಿಪೀಡಿಯಾದ ಓಪನ್ ಆಗುತ್ತೆ. ಆ ವಿಕಿಪೀಡಿಯಾದಲ್ಲಿ ಪೇಜ್ ಹೇಗಿರುತ್ತೆ ಅಂದರೆ ಅಲ್ಲಿ ಮಧ್ಯೆ ಮಧ್ಯೆ ಕೆಲವೊಂದು ನೀಲಿ ಅಥವಾ ಬ್ಲೂ ಬಣ್ಣದ ವರ್ಡ್ಸ್ಗಳಿರುತ್ತೆ, ಅದಕ್ಕೊಂದು ಹೈಪರ್ ಲಿಂಕ್ ಇರುತ್ತೆ. ಆ ಪದ ಅದು ಏನು ಅಂತ ಗೊತ್ತಾಗದೆ ಹೋದರೆ ನಾವು ಅದನ್ನು ಕ್ಲಿಕ್ ಮಾಡಿದರೆ ಇನ್ನೊಂದು ಪೇಜಿಗೆ ಹೋಗುತ್ತೆ, ಮತ್ತೆ ವಾಪಸ್ ಇದೇ ಪೇಜಿಗೆ ಬರ್ಬೋದು. ವಿಜ್ಞಾನದ ಓದು ಆ ಥರದ್ದನ್ನು ಬಯಸುತ್ತೆ. ನಮಗೇನು ಅರ್ಥ ಆಗದೆ ಹೋದರೆ ನಾವು ಅಲ್ಲಿ ನಿಲ್ಲಿಸಬೇಕು, ಅದನ್ನು ತಿಳ್ಕೊಂಡು ಮುಂದಕ್ಕೆ ಹೋಗಬೇಕು ಅಂತ. ಇದನ್ನು ನಾವು ಮಾಡೋದಿಲ್ಲ. ಕತೆ ಥರ ಅಥವಾ ಒಂದು ನಾವೆಲ್ ಥರ ಇದು ಸಾಮಾಜಿಕವಾದ ಕತೆ ಕಾದಂಬರಿಗಳಲ್ಲಿ ನಮ್ಮ ಸುತ್ತಮುತ್ತಲು ನಡೀತಾ ಇರೋ ಸಂಬಂಧಗಳಲ್ಲಿ ಅತ್ತೆ, ಅಣ್ಣ, ಮಾವ, ತಮ್ಮ, ಲಾಭ, ನಷ್ಟ, ಹೊಲ, ಗದ್ದೆ ಅದು ಇತ್ಯಾದಿಗಳು ಇದೇ ಸಮುದಾಯದ ಸುತ್ತಮುತ್ತ ಆಗುವಗಳು ನೋಡ್ಕೊಂಡು ಮಾಡೋದ್ರಿಂದ ಅದು ಅರ್ಥವಾಗ್ತಾ ಇರುತ್ತೆ, ಹಾಗೆ ಹೋಗ್ತೀವಿ. ಆದರೆ ವಿಜ್ಞಾನದಲ್ಲೂ ಕೂಡ ಅರ್ಥ ಆಗಬೇಕಾದ್ರೆ ಯಾವುದಾದ್ರು ಒಂದು ಪದ ಕ್ಲಿಷ್ಟವಾಗಿದ್ದು ಅದು ಹೋಗಿ ಹೊಸ್ತು. ಇಲ್ಲಿ ನಮಗೆ ಇದು ಗೊತ್ತಿಲ್ಲ, ಈಗ ಗ್ರಾವಿಟೇಷನ್ ಅಂತ ಬಂದು ಹಂಗಂದ್ರೆ ಏನು ಅಂತ ತಿಳ್ಕೊಂಡು ಮುಂದಕ್ಕೆ ಹೋದರೆ ಅದು ನಮ್ಮದಾಗ್ಬಿಡುತ್ತೆ. ಅದು ತಿಳ್ಕೊಳ್ಳೋದೆ ಮುಂದಕ್ಕೆ ಹೋಗ್ಬಿಟ್ರೆ ಅದು ಬೇರೆದಾಗ್ಬಿಡುತ್ತೆ. ಹಾಗಾಗಿ ಈ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಕೂಡ ನಾವು ಇನ್ನೊಬ್ಬ ಮಹಾಜ್ಞಾನಿಯ ಹೆಗಲ ಮೇಲೆ ಕೂತಿದ್ದೀವಿ ಅಂತ ಮಾತಾಡ್ತಾರೆ ಅವರು. ಅಂದರೆ ನಮಗೆ ಅವ್ರು ಹೆಗಲ ಮೇಲೆ ಕೂತಿರೋದಕ್ಕೆ ಇನ್ನೂ ಜಾಸ್ತಿ ಕಾಣುತ್ತೆ, ಅವನಿಗೆ ಕಾಣೋದಕ್ಕಿಂತ ಜಾಸ್ತಿ ಕಾಣುತ್ತೆ ನಮಗೆ. ವಿಜ್ಞಾನ ಯಾವತ್ತೂ ಹಾಗೆಯೇ. ಹಾಗಾಗಿ ಆ ಥರದ ಓದನ್ನು ನಾವು ಮಾಡಬೇಕು. ಒಂಥರ ಸಿನಿಮಾ ಮುಗಿದ ತಕ್ಷಣ ಶುಭಮ್ ಅಂತ ತೋರಿಸ್ತಾರಲ್ಲ, ಆ ಥರದ ವಿಜ್ಞಾನದ ಓದು ಖಂಡಿತ ಇಲ್ಲ. ಆ ಕಾರಣಕ್ಕೆ ವಿಜ್ಞಾನದ ಓದನ್ನು ಆ ರೀತಿ ನೋಡಬೇಕಾಗುತ್ತೆ. ಒಂದು ರೀತಿಯ ಹಿಂದೇನಾರು ಓದಿರಬೇಕು. ಕ್ಯುಮ್ಯುಲೇಟಿವ್ ನಾಲೆಜ್ ಬೇಸಿಕಲಿ ಇದು ಎಲ್ಲದರಲ್ಲೂ ಇದೆ. ನಾವು ಷಟ್ಪದಿ ಕಾವ್ಯ ಓದಬೇಕಾದ್ರೆ ಆ ಷಟ್ಪದಿಯ ಗುಣಲಕ್ಷಣ ಗೊತ್ತಿದ್ದಾಗ ಅದು ಕಾವ್ಯದ ಓದು ಸುಲಭ ಆಗುತ್ತೆ, ಅರ್ಥ ಆಗುತ್ತೆ. ಆ ಥರ ಇದರಲ್ಲೂ ಕೂಡ ಅದೊಂದು ಕ್ಯುಮ್ಯುಲೇಟಿವ್ ಅಂದರೆ ಒಂದು ಸಂಚಿತವಾದ ಜ್ಞಾನ. ವಿಜ್ಞಾನ ಅನ್ನೋದು ಸಂಚಿತವಾದದ್ದು. ಹಿಂದಿಂದೇನೋ ತಿಳ್ಕೊಂಡು ಮುಂದಕ್ಕೆ ಹೋಗಬೇಕು, ಆವಾಗ ಓದು ಸುಲಭ ಆಗುತ್ತೆ. ಅದಕ್ಕೊಂದು ನಮ್ಮದನ್ನಾಗಿಸ್ಕೊಂಡಾಗ ಅದು ನಮ್ಮದೇ ಗ್ರಹಿಕೆ ಹುಟ್ಕೊಂಡು ನಾವು ಅದನ್ನು ಮತ್ತು ಭಾಳ ಸಲ ವಿಜ್ಞಾನ ಹೇಳಲ್ಲ, ನಾವು ಯಾರಿಗೂ ವಿಜ್ಞಾನ ಜನರಲ್ಲ ಮಾತಾಡಲ್ಲ. ಈ ಬೇರೆ ಬೇರೆ ಸಂಬಂಧಗಳ ಬಗ್ಗೆ ಮಾತಾಡ್ತೀವಿ. ಹಂಗೆ ಮಾತಾಡೋಕ್ಕೆ ಸಾಧ್ಯ ಆದರೆ ಅದನ್ನು ರೆಸೊನೇಟ್ ಮಾಡೋದು ಅಂತ, ಅನುರಣಿಸೋದು ಅಂತ. ಈಗ ಸಿನಿಮಾ ವಿಷಯನ ಹೆಂಗೆ ಮಾತಾಡ್ತೀವೋ ಅಥವಾ ಸಂಗೀತದ ವಿಷಯನ ಹೆಂಗೆ ಮಾತಾಡ್ತೀವೋ ಹಾಗೆ ವಿಜ್ಞಾನನೂ ಮಾತಾಡೋಕ್ಕೆ ಸಾಧ್ಯ ಆದಾಗ ಅದೊಂಥರ ಕಾಮನ್ ಆಗಿ ಬರುತ್ತೆ. ಆವಾಗ ಅದು ಸುಲಭ ಆಗುತ್ತೆ. ಅದಾಗೋದಿಲ್ಲ. ಎಲ್ಲದೂ ಏನಾಗುತ್ತೆ ಅಂದರೆ ವಿಜ್ಞಾನದ ಓದಿ ಇವತ್ತು ಏನಾಗಿದೆ ಅಂದರೆ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಸೊಸೈಟಿನೂ ಹಾಗೆ ಮಾಡಿದೆ. ಮೆಡಿಕಲ್ ಓದೋರಿಗೆ ಜಾಸ್ತಿ ಬುದ್ಧಿವಂತರು ಅಂತ, ಒಬ್ಬ ಸೋಷಿಯಾಲಜಿ ಓದೋನು ಅವ್ರಿಗಿಂತ ಬುದ್ಧಿವಂತ ಇರೋಕ್ಕೆ ಸಾಧ್ಯ. ಈಗ ಅದರ ಡಿಫರೆನ್ಸಸ್ ನೋಡಬೇಕಾಗಿಲ್ಲ, ಆದರೆ ಹಂಗೆ ಮಾಡಿಬಿಟ್ಟಿದ್ದೀವಿ. ಹಾಗೆ ಒಬ್ಬ ರೈತನಿಗೆ ಅತ್ಯಂತ ಕಡಿಮೆ ವೃತ್ತಿಗೆ ಇರ್ತಕ್ಕಂಥ ಗೌರವ, ರೈತನಿಗೆ ಯಾವ ಗೌರವವೇ ಇಲ್ಲ ಒಂದು ರೀತಿಯಲ್ಲಿ. ಡಾಕ್ಟ್ರಿಗಿರೋ ಗೌರವ ರೈತನಿಗೆ ಅಜಗಜ ಅಂತಾರಂತ. ರೈತನಿಗೆ ಏನೂ ಗೊತ್ತಿಲ್ಲ ಅಂತಲೇ ಸ್ಟಾರ್ಟ್ ಮಾಡೋದು. ಅವ್ರಿಗೇನು ಗೊತ್ತಿರುತ್ತೆ, ಯಾಕೆಂದ್ರೆ ಅವ್ರು ಓದಿಲ್ಲ ಬರೋದಿಲ್ಲ, ಆ ಥರದ್ದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರದ ಡಿಸ್ಪ್ಯಾರಿಟಿ ಸೊಸೈಟಿಯಲ್ಲೂ ಇರೋದರಿಂದ ವಿಜ್ಞಾನಕ್ಕೆ ಒಂಥರ ಇಮಿಡಿಯೇಟ್ ಜಾಬ್ ಸಿಗಬೇಕು, ದುಡ್ಡು ಬರಬೇಕು, ಆ ಥರದ್ದು ಓದಾಗ್ಬಿಟ್ಟಿದೆ. ಅದನ್ನು ಬಿಟ್ಟು ಸ್ವಲ್ಪ ಆಚೆ ಬಂದು ನೋಡಿದರೆ ಅದರಲ್ಲೂ ಒಂದು ಬೆರಗಿದೆ, ಅದರಲ್ಲೊಂದು ಸೌಂದರ್ಯ ಇದೆ, ಅದರಲ್ಲೊಂದು ಸಮಾಧಾನ ಇದೆ. ಒಂದು ಮಾತು ನೆನಪಾಗುತ್ತೆ, ಅದು ಡಿಕೋಚೆವ್ ಅಂತ ಒಬ್ಬ ಸಾಯಿಲ್ ಸೈಂಟಿಸ್ಟ್ ಒಂದು ಹೇಳಿರೋದು, ಪೇರೆಂಟ್ ಮೆಟೀರಿಯಲ್ ಬೀಯಿಂಗ್ ಎ ಬ್ಲ್ಯಾಂಕ್ ಪೇಪರ್ ಆನ್ ವಿಚ್ ಕ್ಲೈಮೇಟ್ ರೈಟ್ಸ್ ಆಸ್ ಇಟ್ ಡಿಸೈರ್ಸ್ ಅಂತ. ಅಂದರೆ ಪ್ಲೇರೆಂಟ್ ಮೆಟೀರಿಯಲ್ ಅನ್ನೋದು ಒಂದು ಅಂದರೆ ತಾಯಿ ಬಂಡೆ, ಅದು ಒಂದು ರೀತಿ ಅಂದರೆ ಮಣ್ಣು ಆಗೋದಕ್ಕೆ ಬೇಕಾಗುತ್ತೋ ಅದರ ಮೇಲೆ ಈ ಕ್ಲೈಮೇಟ್ ಅನ್ನೋದು ಅಂದರೆ ವಾಯುಗುಣ ಏನು ಬೇಕಾದ್ದು ಬರೆದು ಬಿಡುತ್ತೆ ಅಂತ. ಅಂದರೆ ಅಷ್ಟು ಇಂಪಾರ್ಟೆಂಟ್ ಅಂತ. ಇದು ಬಹುಶಃ ಕ್ಲೈಮೇಟ್ ಚೇಂಜ್ ಅಂತ ಇವತ್ತು ನಾವು ಮಾತಾಡ್ತಾ ಇರೋದಕ್ಕೆ ಬಹಳ ಮೊಟ್ಟ ಮೊದಲು ಒಬ್ಬ ವಿಜ್ಞಾನಿ ಹೇಳಿರುವ ಒಂದು ಸಾಲುಗಳು ಎಷ್ಟು ಆನಂದ ಕೊಡುತ್ತೆ. ಆ ಥರದ ಸಾಲುಗಳು ಬೇಕಾದಷ್ಟು ವಿಜ್ಞಾನದಲ್ಲಿವೆ. ಹಾಗಾಗಿ ಅವನ್ನೆಲ್ಲ ಓದೋದ್ರಿಂದ, ಅವನ್ನೆಲ್ಲ ಅನುರಣಿಸೋದ್ರಿಂದ, ಮತ್ತೆ ಮತ್ತೆ ಮಾತಾಡೋದ್ರಿಂದ ವಿಜ್ಞಾನ ಹೆಚ್ಚು ನಮ್ಗೆ ಆಪ್ತವಾಗುತ್ತೆ, ನಮ್ಮದಾಗುತ್ತೆ. ಹುಡುಗರು ವಿಜ್ಞಾನದಲ್ಲಿ ತುಂಬ ಆಸಕ್ತಿ ವಹಿಸ್ಕೊಂಡು ಓದಿರ್ತಾರೆ. ಉದ್ಯೋಗಕ್ಕೆ ಸೇರಿದ ತಕ್ಷಣ ಎಲ್ಲ ಮರೆತುಬಿಟ್ಟು ಮುಂದೆ ಓದಲಿಕ್ಕೂ ಆಗಲ್ಲ ಅವರಿಗೆ, ಮತ್ತು ಮುಂದೆ ಕುತೂಹಲವನ್ನು ಉಳಿಸ್ಕೊಂಡು ಹೋಗೋದಕ್ಕೂ ಆಗಲ್ಲ. ಆ ರೀತಿ ಆಗಿಬಿಡುತ್ತೆ. ಈ ವಿಜ್ಞಾನದ ಓದು ಅಂತ ಅನ್ನೋದು ಹೇಗಿರಬೇಕಾಗಾದ್ರೆ? ಇದು ಭಾಳ ಹಳೆಯ ಪ್ರಶ್ನೆ ಮತ್ತು ಪ್ರತಿದಿನವೂ ಇರುವ ಪ್ರಶ್ನೆ. ಅದು ಸೊಲ್ಯೂಷನ್ ಸಿಕ್ಕೇ ಇಲ್ಲ ಒಂಥರ ಅಂತ ಅಲ್ಲ, ಅಥವಾ ಸೊಲ್ಯೂಷನ್ ಸಿಗ್ತಾನೆ ಹುಡುಕೊಳ್ಳೋ ಅಂತ. ನಮಗೆ ಇವತ್ತು ನಾವು ಲೈಬ್ರರಿಗೆ ಹೋದರೆ ಕುವೆಂಪು, ಮಾಸ್ತಿ, ಭೈರಪ್ಪ ಅವರಿದ್ದರೆ ಮಾತ್ರ ಲೈಬ್ರರಿ ಚೆನ್ನಾಗಿದೆ ಅಂತೀವಿ. ಅದೇ ಲೈಬ್ರರಿನಲ್ಲಿ ಲೈಬಿಗ್ಗೋ, ಐನ್ಸ್ಟೈನು ಅವ್ರನ್ನ ಹುಡುಕಲ್ಲ ನಾವು ಹೋಗಿ. ಒಂದು ಅಮೆರಿಕನ್ ಅಸೋಸಿಯೇಷನ್ ಆಫ್ ಅನಾಲಿಟಿಕಲ್ ಕೆಮಿಸ್ಟ್ಸ್ ಅಂತ ಇದೆ, ಅವ್ರದ್ದೊಂದು ಮ್ಯಾನ್ಯಲ್ ಇದೆ. ಆ ಮ್ಯಾನ್ಯಲ್ನ ಹುಡುಕಲ್ಲ ಹೋಗಿ ಲೈಬ್ರರಿನಲ್ಲಿ. ನಾವು ಒಂಥರ ಒಂದು ರೀತಿಯಲ್ಲಿ ನಮಗೆ ಯಾರು ಆಪ್ತವಾಗಿರ್ತಾರೋ ಅದನ್ನು ಮಾತ್ರ ತೆಗೆದುಕೊಂಡು ನಾವು
ಅನುಭವಿಸೋದ್ರಿಂದ ಅದು ಒಂದು ದೊಡ್ಡ ಸಮಸ್ಯೆ. ಇನ್ನೊಂದು ಕಾರಣ ಏನು ಅಂತಂದರೆ, ನಮಗೆ ಕಲಿಕೆಯಲ್ಲಿ ಡೇಟಾ ರಿಟ್ರೈವಿಂಗ್ ಭಾಳ ಮುಖ್ಯ. ಅಂದರೆ ಅದು ಒಂಥರ ಅದನ್ನು ಹೇಳಿ ಒಂದು ಪರೀಕ್ಷೆಗೆ ಏನೋ ಕೇಳ್ತಾರೆ, ಅದನ್ನು ಹೇಳಿಬಿಟ್ರೆ ಮುಗೀತು, ಆಮೇಲೆ ಅದನ್ನ ಅದ್ರ ಬಗ್ಗೆ ನಾನು ನೆನ್ಪಿಟ್ಕೋಬೇಕಾಗಿಲ್ಲ ಅಂತ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಒಂದು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಂದರೆ, ಎಕ್ಸಾಮ್ ಮುಗಿದ ಮೇಲೆ ಅದೇ ಪೇಪರ್ನ ಮತ್ತೊಂದು ಸರಿ ಬರೀಬೇಕು ಅವರು ಮನೆಯಲ್ಲಿ. ನಮಗೆ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ಬಂದಿರುತ್ತೋ ಮತ್ತು ಅಷ್ಟು ಬರೋಕ್ಕೆ ಸಾಧ್ಯನಾ, ಇನ್ನೊಂದು 10 ದಿವಸ ಬಿಟ್ಟ ಮೇಲೆ ಮಾಡಿದರೆ ಭಾಳ ಸರಿ ಬರೋಲ್ಲ, ಕಡಿಮೆನೇ ಬರುತ್ತೆ. ಹಾಗಾಗಿ ನಮಗೆ ಮತ್ತೆ ವಿಸಿಟ್ ಮಾಡಲ್ಲ ನಾವು ವಿಜ್ಞಾನನ, ಅದು ಮುಗೀತು ಅಂತ ಅನ್ನೋದೇ ಯಾವಾಗೂ ಇರೋವಂಥದ್ದು. ಈಗ ಹಿರಿಯರಿಗೆ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ ಅಂದ್ಕೊಂಡು, ಆ ಬ್ಲಡ್ ಟೆಸ್ಟ್ ಅವತ್ತು ಮುಗಿದೋಯ್ತದು ಅಂತ ಆ ಟೆಸ್ಟ್ನ ಡೇಟಾ ಇಟ್ಕೊಂಡು ಇನ್ನೊಂದು ತಿಂಗಳು ಬಿಟ್ಟು ಮತ್ತೇನು ಮಾಡ್ತೀವಿ, ಇನ್ನು 1 ವರ್ಷ ಬಿಟ್ಟು ಮತ್ತೇನು ಅದೇ ಟೆಸ್ಟ್ ಮಾಡಿಸ್ತಾ ಇರ್ತೀವಿ ಸಾಮಾನ್ಯವಾಗಿ. ಅದನ್ನು ಇಟ್ಕೊಂಡು ನೋಡಿದರೆ ಒಂದು ಪ್ಯಾಟ್ರನ್ ಸಿಗುತ್ತೆ. 60 ಇತ್ತು, 65 ಆಯಿತು, 70 ಅವತ್ತೇಂತ ಈ ಥರದ್ದನ್ನು ನಾವು ನೋಡ್ತಾ ಹೋದಾಗ ಅದರ ಆಸಕ್ತಿ ಜಾಸ್ತಿ ಆಗುತ್ತೆ. ಅದನ್ನು ಮಾಡೋದೇ ಇಲ್ಲ. ಅದು ಇವನ್ ಡಾಕ್ಟ್ರುಗಳು ಆ ಪ್ರಾಕ್ಟೀಸ್ ಮಾಡಿಸಲ್ಲ. ನಿಮಗೆ ಹಳೆ ಡೇಟಾ ತನ್ನಿಂತ ಯಾರೂ ಹೇಳಲ್ಲ, ನಾವು ಲಾಸ್ಟ್ ಟೈಮ್ ಮಾಡಿಸಿದ್ವಲ್ಲ ಅದು ಕೊಡಿ ಅಂತ ಯಾರೂ ಕೇಳಲ್ಲ. ನಿನ್ನೆ ದಿವಸ ಇನ್ನೊಂದು ಹಾಸ್ಪಿಟ್ಲಲ್ಲಿ ಮಾಡಿಸ್ಕೊಂಡು ಹೋಗಿದ್ರೆ ಮತ್ತೆ ನಮ್ಮ ಹಾಸ್ಪಿಟ್ಲಲ್ಲಿ ಮಾಡಿಸಿ ಅಂತಾರೆ. ಇದು ಒಂದು ಕಮರ್ಷಿಯಲ್ ಆಗಿಬಿಟ್ಟಿದೆ ಒಂಥರ. ಸೊ ಈ ಕಾರಣದಿಂದನೂ ಒಂದು ಸಮಸ್ಯೆ ಇದೆ. ಈ ವಿಜ್ಞಾನ ಅನ್ನೋದಕ್ಕೊಂದು ಭಾಷೆ ಇದೆಯಾ? ಈ ಅಧ್ಯಯನ ವಿಧಾನಗಳೇ ಬೇರೆ ಬೇರೆ ಅಲ್ಲ. ಫಿಸಿಕ್ಸ್ ಓದುವಂಥ ರೀತಿಯೇ ಬೇರೆ, ಕೆಮಿಸ್ಟ್ರಿ ಓದುವಂಥ ರೀತಿಯೇ ಬೇರೆ, ಈ ತರಹ ಇದೆಯಲ್ಲ. ಈ ಅಧ್ಯಯನ ವಿಧಾನಗಳು ಮತ್ತು ಪಾರಿಭಾಷಾ ಪದಗಳು ಮುಂತಾದವೆಲ್ಲ ಎಲ್ಲ ತುಂಬ ಏನೋ ಒಂದು ಸಂಕೀರ್ಣತೆಯನ್ನು ಉಂಟು ಮಾಡಿಬಿಡುತ್ತೆ ಅಲ್ವಾ? ಹೇಗಿದೆ? ಒಂದೇ ಭಾಷೆ ಏನಾದ್ರು ಇದೆಯಾ ವಿಜ್ಞಾನಕ್ಕೆ? ಖಂಡಿತ ಒಂದೇ ಭಾಷೆ ಇಲ್ಲ. ಫಿಸಿಕ್ಸ್ಗೆ ಒಂದು ಭಾಷೆ, ಕೆಮಿಸ್ಟ್ರಿಗೆ ಒಂದು ಭಾಷೆ, ಅಥವಾ ಮ್ಯಾಥ್ಸ್ ಮತ್ತೊಂದು ಥರದ್ದು, ಈ ಥರ ಇದೆ. ಆದರೆ ಅವೆಲ್ಲವನ್ನು ನಾವು ಇಂಗ್ಲೀಷ್ ಮಾಧ್ಯಮದಲ್ಲೋ ಅಥವಾ ಕನ್ನಡ ಒಂದು ಮಾಧ್ಯಮಕ್ಕೆ ಅಳವಡಿಸ್ಕೊಂಡು ಓದೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಉದಾಹರಣೆಗೆ ಕನ್ನಡದ ವಿಜ್ಞಾನ ಸಂವಹನದ ಪ್ರಶ್ನೆ ಬಂದಾಗ ಹೆಚ್ಚಿನ ಕನ್ನಡ ವಿಜ್ಞಾನ ಬರಹಗಾರರು ಒಂದು ರೀತಿಯಲ್ಲಿ ಕನ್ನಡ ಮೇಷ್ಟ್ರನ್ನು ಒಪ್ಸೋಕ್ಕೆ ಬರೀತಾರೆ. ಅದು ಭಾಳ ದೊಡ್ಡ ಸಮಸ್ಯೆ ಇದೆ ಒಂಥರ. ಆಮೇಲೆ ಕನ್ನಡದಲ್ಲಿ ಏನು ಬರೆದ್ರೂ ನಡೆದೋಗುತ್ತೆ ಅಂತ ಬರೀತಾರೆ. ಅದು ಹಂಗಲ್ಲ. ಆ್ಯಕ್ಚುಲಿ ನಾವು ಮೆಚ್ಚಬೇಕಾಗಿರೋದು ವಿಜ್ಞಾನವನ್ನು. ನಾವು ಫಿಸಿಕ್ಸಲ್ಲಿ ಬರೆದ್ರೆ ಒಬ್ಬ ಫಿಸಿಸಿಸ್ಟ್ನ ಮೆಚ್ಚಿಸ್ಬೇಕು ವಿನಃ ಕನ್ನಡದಲ್ಲಿ ಬರೋದ ಕಾರಣಕ್ಕೆ ಕನ್ನಡಿಗರು ಒಪ್ಪಬೇಕು ಅಂತಲ್ಲ. ಅದೊಂಥರ, ಯಾಕೆಂದರೆ ವಿಜ್ಞಾನದ ಭಾಷೆ ಅದು ತುಂಬ ಸಂಕೀರ್ಣವಾದ್ದಲ್ಲ. ಅದು ನಾವು ಸಂಕೀರ್ಣ ಅಂತ ಅಂದ್ಕೊಂಡಿದ್ದೀವಿ, ಸಂಕೀರ್ಣ ಅಂತ ಮಾಡಿದ್ದೀವಿ ಒಂಥರ. ಸಂಕೀರ್ಣ ಯಾಕೆಂದರೆ ವಿಜ್ಞಾನದ ಅರ್ಥೈಸುವಿಕೆ ಬರ್ತಾ ಬರ್ತಾ ಕ್ಲಿಷ್ಟ ಅಲ್ಲ, ಅಗಾಧವಾಗ್ತಾ ಇದೆ. ಆ ಅಗಾಧತೆಯಿಂದ ಅದು ಕ್ಲಿಷ್ಟ ಅಂತ ಅನಿಸಿದೆ. ಈಗ ನಮ್ಮ ದೇಹದಲ್ಲೇ ಉದಾಹರಣೆಗೆ ಎಲ್ಲವನ್ನೂ ನಿಭಾಯಿಸೋದು ಪ್ರೋಟೀನ್ಗಳು ಅಂತಾರೆ. ನಮ್ಮ ಕಾಯಿಲೆಯನ್ನು ಬರ್ಸೋದು ಕೂಡ ಅವೇ ಆಗಿರ್ಬೋದು, ತೀರಿಸೋದು ಕೂಡ ಅವೇ ಆಗಿರ್ಬೋದು. ಈ ಪ್ರೋಟೀನ್ಗಳ ರಚನೆಯೇ ತುಂಬ ಸಂಕೀರ್ಣವಾದ್ದು. ಆಮೇಲೆ ಅವು ಹೇಗೆ ಉತ್ಪನ್ನ ಆಗ್ತವೆ, ಅವು ಹೇಗೆ ಇದೆ, ಅದಕ್ಕೆ ಒಂದು ಜೆನೆಟಿಕ್ ಕಾರಣ ಇರುತ್ತೆ, ಇನ್ನೊಂದು ಫಿಸಿಕಲ್ ಕಾರಣ ಇರುತ್ತೆ. ಇವೆಲ್ಲವೂ ಸೇರಿ ಕಥೆಯನ್ನು ಸಂಕೀರ್ಣಗೊಳಿಸೋದ್ರಿಂದ ಅಥವಾ ವಿಷಯವನ್ನು ಸಂಕೀರ್ಣಗೊಳಿಸೋದ್ರಿಂದ ವಿಜ್ಞಾನ ಸಂಕೀರ್ಣವೇನೋ ಅಂತ ಅನಿಸುತ್ತೆ. ಆದರೆ ನಾವು ಅವನ್ನು ಎಲ್ಲವೂ 118 ಎಲಿಮೆಂಟ್ ಒಳಗೆ ಇರೋವಂಥದ್ದು. ಅಲ್ಲಿಗೆ ತೊಗೊಂಡ್ಬಿಟ್ಟೆ ಏನು ಬರೀ 118 ಇರೋದಲ್ಲ, 118ಕ್ಕೆ 118 ಥರದ ಒಂದು ಅಟಾಮಿಕ್ ರಚನೆ ಇರೋದು. ಎಲ್ಲದಕ್ಕೂ ಎಷ್ಟೆಷ್ಟು ಔಟರ್ ರಿಂಗಲ್ಲಿ ಎಲಿಮೆಂಟ್ಸ್ ಇದೆ ಅಂತ ನೋಡಿಕೊಂಡ್ರೆ ಔಟರ್ ರಿಂಗಲ್ಲಿ ಎಷ್ಟು ಪಾರ್ಟ್ಸ್ ಇದೆ, ಈ ಥರ ನಮಗೆ ಅದನ್ನೊಂದು ಪ್ಯಾಟ್ರನ್ ಆಗಿ ನಮಗೆ ಈ ಕಾವ್ಯ ಯಾಕೆ ಒಂಥರ ಭಾಳ ಆಪ್ತವಾಗುತ್ತೆ ಅಂತಂದರೆ ಅದು ಭಾಳ ಅದ್ಭುತವಾದ ಪ್ಯಾಟ್ರನ್ ಫಾಲೋ ಮಾಡುತ್ತೆ. ವಿಜ್ಞಾನನೂ ಆ ಥರ ಮಾಡುತ್ತೆ. ಅದನ್ನು ಹಿಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಸಕ್ಸಸ್ ಆಗ್ಬೋದು. ಅಂದರೆ ಸಕ್ಸಸ್ ಆಗೋದಂದ್ರೆ ಒಳ್ಳೆ ಜಾಬ್ ತೊಗೊಳ್ಳೋದು ಅಂತ ಅಲ್ಲ, ಖಂಡಿತ ಅದಲ್ಲ. ಆ್ಯಕ್ಚುಲಿ ಸಕ್ಸಸ್ ಅಂದರೆ ನೋಡಿ ಅವ್ನು ಹೇಳ್ತಾ ಇದ್ದರೆ ಇನ್ನೂ ಕೇಳಬೇಕು ಅನಿಸುತ್ತೆ. ಅದು ವಿಜ್ಞಾನದಲ್ಲಿ ಖಂಡಿತ ಮಾಡ್ಬೋದು. ಅದನ್ನು ಮಾಡೋದಕ್ಕೆ ಈ ಸಮಸ್ಯೆ ಇದೆ. ಬಟ್ ಅದನ್ನು ದಾಟ್ಬಿಟ್ರೆ ಸಂತೋಷ ಸಿಗುತ್ತೆ. ಸಂತೋಷ ಸಿಕ್ಬಿಟ್ರೆ ಭಾಳ ಅದ್ಭುತ ಅದೊಂಥರ. ಈ ಒಂದು ವಿಜ್ಞಾನವೇ ಆಗಲಿ ಯಾವುದೇ ಆಗಲಿ ಒಂದೊಂದು ತರಗತಿಯಲ್ಲಿ ಒಂದು ಸಿಲೆಬಸ್ ಅಂತ ಇರುತ್ತೆ. ಇಷ್ಟು ಓದಿದರೆ ಈ ಎಕ್ಸಾಮಿಗೆ ಸಾಕು ಅಂತ. ಅದರಲ್ಲೂ ಹೋದ ವರ್ಷ ಕೊಟ್ಟಿದ್ದ ಪ್ರಶ್ನೆ ಈ ಸಲ ಬರೋಲ್ಲ, ಅದರಿಂದ ಅದನ್ನು ಬಿಡಿ ಬೇರೆದನ್ನು ಓದಿ ಅಂತ ಮಾಸ್ಟರ್ಗಳೇ ಹೇಳ್ತಾರೆ. ಈ ರೀತಿ ಇರುವಾಗ ಈ ರೀತಿ ಆಯ್ಕೆ ಮತ್ತು ಸಿಲೆಬಸ್ ಡ್ರಿವನ್ ಆದಂಥ ಕಲಿಕೆ ಆಸಕ್ತಿಯನ್ನು ಕುಗ್ಗಿಸುತ್ತೆ ಅಲ್ವಾ? ಖಂಡಿತ ನೀವು ಹೇಳೋದು ನಿಜ. ಅದಕ್ಕೆ ಬರೀ ಸಿಲೆಬಸ್ ಅಂತಲ್ಲ, ಶಾಲೆಗಳೇ ನಮ್ಮ ಆಸಕ್ತಿಯನ್ನು ಕೊಲ್ತವೆ ಅಂತ ಇವಾನ್ ಇಲಿಚ್ ಅನ್ನೋ ಒಬ್ಬ ತತ್ವಜ್ಞಾನಿ ಮಾತನ್ನು ಹೇಳ್ತಾರೆ. ಡಿಸ್ಕೂಲಿಂಗ್ ಸೊಸೈಟಿ ಅಂತ ಭಾಳ ಪ್ರಖ್ಯಾತವಾದಂಥ ಪುಸ್ತಕ. ಅಂದರೆ ನಾವು ಸ್ಕೂಲಿಂದ ಹೊರಗೆ ಬರಬೇಕು ಅಂತ ಅಂದರೆ ಸ್ಕೂಲ್ ಅನ್ನೋದು ನಮ್ಮನ್ನು ರಿಸ್ಟ್ರಿಕ್ಟ್ ಮಾಡುತ್ತೆ, ಹಿಡಿದಿಟ್ಬಿಡುತ್ತೆ. ಒಂದು ಕ್ಲಾಸ್ ಅಂದರೆ ಇಷ್ಟೊಂದು, ಅದು ಬೇಡ ಅಂತ ಅರ್ಥ ಅಲ್ಲ. ಮಗುಗೆ ಒಂದು ಆಟಕ್ಕೆ ತಂದು ಕೊಟ್ಟರೆ ಅದನ್ನು ಫಸ್ಟ್ ಆಟ ಆಡೋದಿಲ್ಲ. ಅದು ತಿರುಗಿಸಿ ನೋಡುತ್ತೆ, ಕಿತ್ತು ನೋಡುತ್ತೆ, ಮುಡಿದು ನೋಡುತ್ತೆ. ನಾವು ಫಸ್ಟ್ ಹೇಳಿದೆ ಹಾಗೆಲ್ಲ ಮಾಡಬೇಡ ಅಂತ, ಅದು ನೋಡಬೇಡ. ನಾವು ಏನು ಮಾಡಬೇಕು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಏನೇನು ಮಾಡಬಾರ್ದು ಅಂತ ಹೇಳೋದೇ. ಹಾಗೆ ಏನೇನು ಮಾಡಬಾರ್ದು ಅನ್ನೋದಕ್ಕೆ ಸಿಲೆಬಸ್ ಸೃಷ್ಟಿಯಾಗಿರ್ಬೇಕೇನೋ. ಇದೆಲ್ಲ ಬೇಡ, ನಿಮಗೆ ಇಷ್ಟು ಸಾಕು ಅಂತ. ಹೀಗಾಗಿ ಒಂದು ರೀತಿಯಲ್ಲಿ ಅದೊಂದು ಸೊಸೈಟಿ, ಜನ,
ಟೀಚರು, ಇನ್ಸ್ಟಿಟ್ಯೂಟು, ಎಲ್ಲಿವರೆಗೂ ಸರ್ಕಾರದವರೆಗೂ ಮಾಡಿರೋ ಬಹಳ ದೊಡ್ಡ ತಪ್ಪುಗಳು. ಇವತ್ತು ಐನ್ಸ್ಟೀನ್ ಬಂದರೆ ಯಾವ ಸಿಲೆಬಸ್ಸಲ್ಲಿ ಪಾಠ ಮಾಡಬೇಕು ಅವರು, ಅಥವಾ ಡಾರ್ವಿನ್ ಬಂದರೆ ಅವ್ರು ಏನು ಹೇಳಬೇಕು ಅಂತಾರೆ. ಅವ್ರು ICSE ಸಿಲೆಬಸ್ಸಲ್ಲಿ ಹೇಳಬೇಕಾ, CBSEಯಲ್ಲಿ ಹೇಳಬೇಕಾ, ಸ್ಟೇಟ್ಸ್, ಅಲ್ಲಿಂದ ಸ್ಟಾರ್ಟ್ ಆಗಿಬಿಡುತ್ತೆ. ನಾವು ಯಾವ ಶಾಲೆಗೆ ಸೇರಿಸ್ಬೇಕು, ಆ ಶಾಲೆಗಳು ಕೂಡ ಸೆಗ್ರಿಗೇಟ್ ಆಗಿಬಿಟ್ಟಿವೆ. ಆ ದೃಷ್ಟಿನಲ್ಲಿ ICSE ಇದ್ದರೆ ಬೆಟ್ರು, CBSE ಇದ್ದರೆ ಬೆಟ್ರು, ಸ್ಟೇಟ್ ಸಿಲೆಬಸ್ ಬೇಡ ಇತ್ಯಾದಿಗಳೆಲ್ಲ. ಇವೆಲ್ಲವೂ ನಮ್ಮ ಮಗುವಿನ ಅಥವಾ ಕಲಿಕೆಯನ್ನು ರಿಸ್ಟ್ರಿಕ್ಟ್ ಮಾಡ್ತವೆ. ಒಂದು. ಎರಡನೇದಾಗಿ ನಿಜವಾಗಿಯೂ ನಮ್ಮ ವಿದ್ಯಾರ್ಥಿಯ ಒಂದು ದೂರದೃಷ್ಟಿಯ ಇದರಿಂದ ಒಂದೇ ಸಿಲೆಬಸ್ ಇರಬೇಕು. ಎಲ್ಲ ಶಾಲೆಗಳಲ್ಲೂ ಒಂದೇ ಸಿಲೆಬಸ್ ಇದ್ದರೆ ತುಂಬ ಅದ್ಭುತ. ಅವಾಗ ಎಲ್ಲ ಶಾಲೆಗಳು ಈಕ್ವಲ್ ಅಂತ ಅರ್ಥ. ಹಾಗೆ ಕಲಿಕೆಯಲ್ಲಿ ಬೇಲು ಕೀಳು ಮಾಡೋದು ಅದು ನಾವು ಹೇಗೆ ಒಪ್ಕೊಂಡಿದ್ದೀವೋ ಗೊತ್ತಿಲ್ಲ, ದೊಡ್ಡ ಸಮಸ್ಯೆ ಅದು. ಮುಖ್ಯವಾಗಿ ನಾವು ಅದರಿಂದ ಹೊರಗೆ ಬಂದೇ ಕಲಿಬೇಕು. ಅದನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀವಿ, ಅದನ್ನು ಹೇಗೆ ನಾವು ಇಮ್ಯಾಜಿನ್ ಮಾಡ್ತೀವಿ, ಗ್ರಹಿಸ್ಕೋತೀವಿ, ಮತ್ತು ಹೇಗೆ ಅದನ್ನು ಪುನರ್ಬಳಕೆ ಮಾಡ್ಕೊಳ್ತೀವಿ. ಒಂದು ಕಥೆನೇ ಆಗಿರ್ಬೋದು, ಸುಮ್ಮನೆ ಅದನ್ನು ಓದೋದು ಒಂಥರ, ಓದಿ ಮತ್ತೊಬ್ಬರಿಗೆ ಹೇಳೋದು ಒಂಥರ, ಓದಿ ಅಳವಡಿಸ್ಕೊಳ್ಳೋದು ಮತ್ತೊಂಥರ, ಮತ್ತು ಅದನ್ನು ನೂರಾರು ಜನ ಅಳವಡಿಸ್ಕೊಳ್ಳೋಕೆ ಪ್ರೇರೇಪಿಸೋದು ಮತ್ತೊಂಥರ. ಇವೆಲ್ಲವನ್ನೂ ಒಂದೇ ಸಿಲೆಬಸ್ ಮಾಡೋಕ್ಕೆ ಸಾಧ್ಯ ಇದೆ. ಅಂದರೆ ಅದಕ್ಕೆ ಈ ಸಿಲೆಬಸ್ ಮಾಡುತ್ತೆ, ಆ ಸಿಲೆಬಸ್ ಮಾಡಲ್ಲ ಅಂತಿಲ್ಲ. ಅದು ಒಂದು ನಿಜ. ನಮ್ಮ ಕಲಿಕೆ ವಿಧಾನಗಳು ಕೂಡ ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಬಗೆಯಾಗಿ ಎವಾಲ್ವ್ ಆಗಿವೆ. ಆ ಅರ್ಥ ಮಾಡ್ಕೊಳ್ತಾ ಹೋದಾಗೆ ನಮ್ಮ ಕಲಿಕೆ ಅವನ್ನ ಇವರು ಸ್ಟೇಟ್ ಸಿಲೆಬಸ್ಸಲ್ಲಿ ಸೇರಿಸ್ಕೊಂಡಿದ್ದಾರೆ, ಸೆಂಟ್ರಲ್ ಸಿಲೆಬಸ್ಸಲ್ಲಿ ಬಿಟ್ಟು ಹೋಗಿದ್ದಾರೆ, ಇವ್ರು ಸೇರಿಕೊಂಡಿದ್ದಾರೆ ಅಂತೇನೋ ಈ ಥರದ್ದು ಹುಟ್ಕೊಂಡಿದೆ. ಆದರೆ ಇವೆಲ್ಲವನ್ನೂ ಸಮಗ್ರವಾಗಿ ನೋಡಿ ಒಂದೇ ಕಡೆ ಮಾಡುವಂತಹ ಜವಾಬ್ದಾರಿ ವಿದ್ಯಾ ಇಲಾಖೆಗೆ ಇರಬೇಕು. ಕಲಿಕೆ ಅಂದರೆ ಹೀಗಿರಬೇಕು. ಈಗ ಆ ಮಗು ಮಾತ್ರ ಅಥವಾ ಈ ಸಿಲೆಬಸ್ಸಲ್ಲಿ ಇದ್ದರೆ ಮಾತ್ರ ಚೆನ್ನಾಗಿ ಕಲಿಬೇಕು, ಈ ಸಿಲೆಬಸ್ಸಲ್ಲಿ ಕಲಿಸಿ ಚೆನ್ನಾಗಿರಬೇಕು ಅಂತ ಖಂಡಿತ ಆಗಬಾರ್ದು. ಈಗ ಭೌತ ವಿಜ್ಞಾನವನ್ನು ಓದೋದಕ್ಕೆ ಏನು ಬೇಕು, ಸಿಲೆಬಸ್ ಎಲ್ಲ ಬೇಕಾಗಿರೋದು, ಅದರದ್ದೇ ಆದೊಂದು ಶ್ರದ್ಧೆ ಇದೆ ಅದಕ್ಕಂತ. ಈಗ ನಾವು ಸಂಗೀತ ಕಲಿಯುವಾಗ ಆ ಮೆಥಡನ್ನು ಚೆನ್ನಾಗಿ ಬಳಸ್ತೀವಿ ಅಂತಾರೆ. ಹಾಗೆ ಸಂಗೀತ ಕೇಳುಗರಿಗೆ ಅನುಕೂಲ ಆಗುವಂಥದ್ದು. ನೀವು ಕೇಳಿದಾಗ ಆಗೋ ಆನಂದವನ್ನು ತಲುಪೋದು ಹೇಳೋದ್ರ ಮೂಲಕ. ಅದನ್ನು ಹೆಂಗೆ ಮಾಡಿಸೋದು ಅದನ್ನು? ಈಗ ನಾನು ಹಾಡಿದರೆ ಇಲ್ಲ ಅದು ಬರ್ತಿಲ್ಲ ಅಂತಾರೆ, ನೀನು ಹೇಳ್ತಾ ಇಲ್ಲ ಅಂತಾರೆ. ಅಂದರೆ ಕೇಳಿದ ಮೇಲೆ ಆಗುವ ಅನುಭವವನ್ನು ಹೇಳೋದ್ರ ಮೂಲಕ ನಾನು ಮಾಡಬೇಕದನ್ನ. ಭೌತ ವಿಜ್ಞಾನಕ್ಕೆ ಅದರದ್ದೇ ಆದೊಂದು ಭಾಷೆ ಇದೆ. ಮುಖ್ಯವಾಗಿ ಆ ಮೂಲಕ ನಾವು ಎಂಟ್ರಾದರೆ ನಾವು ಖಂಡಿತವಾಗಿಯೂ ಭಾಳ ಚೆನ್ನಾಗಿ ಇದು ಮಾಡ್ಬೋದು. ಆ ದೃಷ್ಟಿನಲ್ಲಿ ಸಿಲೆಬಸ್ಗಳು ನಮ್ಮನ್ನು ಹಾಳು ಮಾಡ್ತಾನೆ ಇವೆ ಒಂಥರ. ಅದನ್ನು ಮೀರಿ ಒಂದು ಪ್ರಯತ್ನ ವಿಜ್ಞಾನದ ಬರಹಗಾರರು ಮಾಡಿದರು. ವಿಜ್ಞಾನ ಬರಹಗಾರರಿಗೆ ಸಿಲೆಬಸ್ ಡ್ರಿವನ್ ಅಲ್ಲ, ಅವರು ಸಬ್ಜೆಕ್ಟ್ ಡ್ರಿವನ್ ಅವರು. ಅದನ್ನು ಹೇಗೆ ಇನ್ನೂ ಚೆನ್ನಾಗಿ ಹೇಳ್ಬೋದು. ಇದು ಪ್ರಯತ್ನ ಡಾರ್ವಿನ್ಗೆ ಎದುರಾಯ್ತಂತೆ. ಫಸ್ಟ್ ಡಾರ್ವಿನ್ ಮೆಥಡ್ ಆಫ್ ರೈಟಿಂಗ್ ಅಂತಲೇ ನೀವು ನೆಟ್ಟಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ. ಒಂದು ಉದಾಹರಣೆ ಹೇಳ್ತೇನೆ. ಡಾರ್ವಿನ್ಗೆ ನಾನು ಯಾರಿಗೆ ಬರೀಬೇಕು, ಎಲ್ಲ ಬರಹಗಾರನಿಗೆ ಈ ಸಮಸ್ಯೆ ಇರುತ್ತೆ. ಬಟ್ ಈಗಿನ ಬರಹಗಾರರಿಗೆ ಭಾಳ ಜನಕ್ಕಿಲ್ಲ, ಅದು ಬೇರೆ ವಿಷಯ. ಈಗ ಬರೀಬೇಕು, ಪಬ್ಲಿಷ್ ಆಗಿಬಿಡ್ಬೇಕು, ಆದಷ್ಟು ಜನ 4 ಜನ ಲೈಕು, 3 ಜನ ಶೇರು, ಆ ಥರ ಅಲ್ಲಿವರೆಗೂ ಬಂದಿದ್ದೇವೆ. ಹಾಗಲ್ಲ ಅದು. ಆ್ಯಕ್ಚುಲಿ ನಾನು ಬರೆದಾಗ ನನ್ನ ಆಬ್ಸೆನ್ಸಲ್ಲಿ ಓದ್ತಾರೆ ಜನ, ಅಥವಾ ನಾವು ಯಾರೋ ಒಬ್ಬ ಬರಹಗಾರ ಬರೆದಾಗ ಅವ್ರ ಆಬ್ಸೆನ್ಸಲ್ಲಿ ಓದ್ತಾರೆ. ಅವ್ರ ಆಬ್ಸೆನ್ಸಲ್ಲಿ ಓದುವಾಗ ಕೇಳೋಕ್ಕೆ ಏನಾದ್ರು ಅರ್ಥ ಆಗದವರು ಎದುರಿಗೆ ಲೇಖಕ ಇರೋದಿಲ್ಲ. ಆ ಲೇಖಕ ಇಲ್ಲದೇ ಇದ್ದಾಗೂ ಕೂಡ ಅರ್ಥ ಆಗೋವಂಥ ಬರಹ ಆಗಬೇಕದು. ಇದು ಕುವೆಂಪು ಅವರಂತಹ ಇನ್ನೂ ದೊಡ್ಡ ದೊಡ್ಡ ಲೇಖಕರಿಗೂ, ಶೇಕ್ಸ್ಪಿಯರ್ಗೂ ಈ ಥರದ ಅನುಭವಗಳಾಗಿದೆ ಅಂತೆ. ನಾವು ನಮ್ಮ ಆಬ್ಸೆನ್ಸಲ್ಲಿ ನಾವು ಇಲ್ಲದೇ ಇದ್ದಾಗ ನಮ್ಮ ಬರಹ ಅವ್ರ ಮನ ತಟ್ಟಬೇಕು. ಇದು ಆದಾಗ ಇದಕ್ಕೆ ಯಾವ ಸಿಲೆಬಸ್ ಬೇಡ. ಇದಕ್ಕೆ ಬೇಕಾಗಿರೋದು ವಿಷಯದ ಮೌಲ್ಯ, ವಿಷಯಕ್ಕಿರೋ ಕಲಾಗುಣ ಮತ್ತು ವಿಷಯಕ್ಕಿರುವ ಒಂದು ಸಾಂದ್ರತೆಯನ್ನು ಕೊಟ್ಟು ತಲುಪಿಸುವ ಜವಾಬ್ದಾರಿ, ಇವೆಲ್ಲವನ್ನು ಒಂದುಗೂಡಂಥ ಒಂದು ಸಿಲೆಬಸ್ ಆಗಬೇಕು. ಇದನ್ನು ಹೇಗೆ ಮಾಡೋದು ಅಂತ ಭಾಳ ಜನ ಪ್ರಯತ್ನ ಮಾಡಿ ಬೇರೆ ಬೇರೆ ಥರದ ಒಂಥರ ನ್ಯೂ ಸೈನ್ಸ್ ಮೆಥಡ್ ಅನ್ನೋದು. ಈಗ ಡಾರ್ವಿನ್ಗೆ ಅಂತ ಹೇಳಕ್ಕೆ ಹೊರಟೆ ನಾನು. ಈ ಡಾರ್ವಿನ್ದು ಆರಿಜಿನ್ ಆಫ್ ಸ್ಪೀಸಿಸ್ ಬರೆದಾಗ ಅದು ಕಾಮನ್ ಮೆನ್ಗೂ ಅದೇ ಪುಸ್ತಕ, ಸೈಂಟಿಸ್ಟ್ಗೂ ಅದೇ ಪುಸ್ತಕ. ಈಗ ಸೈಂಟಿಫಿಕ್ ನಾಲೆಜ್ನ ನಾವು ಸೈನ್ಸ್ ಜರ್ನಲ್ಗಳಲ್ಲಿ ಪಬ್ಲಿಷ್ ಮಾಡ್ತೀವಿ, ಅಲ್ಲೊಂದು ಥರದ ಭಾಷೆ ಕ್ಲಿಷ್ಟವಾಗಿರುತ್ತೆ. ಅದು ಓನ್ಲಿ ಫಿಸಿಕ್ಸ್ ಜರ್ನಲಲ್ಲಿ ಬಂದರೆ ಫಿಸಿಸಿಸ್ಟ್ ಮಾತ್ರ ಅರ್ಥ ಆಗುತ್ತೆ, ಕಾಮನ್ ಮೆನ್ನಿಗೆ ಬರಲ್ಲ ಅಂತ. ಸೊ ಈ ಥರದನ್ನು ಮೀರಿ ಡಾರ್ವಿನ್ ಪ್ರಯತ್ನ ಮಾಡಿ, ಡಾರ್ವಿನ್ ಮೆಥಡ್ ಆಫ್ ರೈಟಿಂಗ್ ಅಂತ ಭಾಳ ಅದ್ಭುತವಾದ ಮೆಥಡ್. ಸೊ ಇಂಥದ್ದನ್ನು ಅಂಥ ಒಂದು ಅತ್ಯಂತ ಕ್ಲಿಷ್ಟವಾದಂಥ ಒಂದು ಎವಲ್ಯೂಷನ್ಗೆ ಹುಡ್ಕೊಳ್ಳೋಕೆ ಸಾಧ್ಯ ಆಗಿದೆ ಅಂದಾಗ ಬೇರೆದಕ್ಕೆಲ್ಲದಕ್ಕೂ ಹುಡ್ಕೋಬೋದು. ಈ ದಾರಿಯಲ್ಲಿ ಹೋದರೆ ಬಹುಶಃ ನಾವು ಇದನ್ನು ದಾಟ್ಬೋದು ಅಂತ ನನಗನ್ಸುತ್ತೆ. CBSE ICSE ಅದರಲ್ಲಿ ಜನರೆಲ್ಲ ಸೇರಿಸೋದಕ್ಕೆ ಪ್ರಯತ್ನ ಪಡೋದು ಯಾಕೆ ಅಂದರೆ ಅಲ್ಲಿ ಕಲಿಸೋ ವಿಧಾನವೇ ಬೇರೆ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಥರ ಏನಾದ್ರು ಉಂಟಾ? ಖಂಡಿತ ನಿಜ. ಕಲಿಸೋ ವಿಧಾನ ಅದೇ ನಾನು ಹೇಳಿದ್ನಲ್ಲ. ಕೆಲವರು ಅಯ್ಯೋ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂತೀವಿ. ಮಾತಾಡೋದ್ರಲ್ಲಿ ಈಗ ನನ್ನ ಸ್ನೇಹಿತರೊಬ್ಬರಿದ್ದರು, ನೀವು ತುಂಬ ಸುಂದರವಾಗಿ ಮಾತಾಡ್ತಾ ಇದ್ದರೆ ಅದು ಬಾಮಿನಿ ಷಟ್ಪದಿಲಿರುತ್ತೆ ಅಂತ. ಕೇಳೋಕ್ಕೆ ಹಿತವಾಗಿದ್ದು ಯಾವುದೇ ಸಾಲುಗಳು ಬಾಮಿನಿ ಷಟ್ಪದಿಲಿರ್ತವೆ ಅಂತ. ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತಾರೆ. ನಾನು ಎಲ್ಲ ಟೀಚರು ಒಂದೇ ಥರ ಪಾಠ ಮಾಡೋಕ್ಕೆ ಅದೇ ಈಗ ನಮಗೆ ಅದು ಅವರು ಇಂಡಿವಿಜುವಲ್ ಕಲೆ, ಅದು ನಿಜ. ಆದರೆ
ಸಿಲೆಬಸ್ಸಿಂದ ನಾವು ಕಲಿಸೋ ವಿಧಾನನೂ ಚೇಂಜ್ ಮಾಡ್ತೀವ ಅಂತಂದರೆ ಅದಕ್ಕೆ ಕೆಲವೊಂದು ಮೆಥಡ್ ಒಪ್ಕೋಬೋದು, ಬಟ್ ಅದನ್ನ ಯಾಕೆ ಯೂನಿಫೈ ಮಾಡೋಕ್ಕಾಗ್ತಿಲ್ಲ ಅಂತ. ಎಲ್ಲ ಮಕ್ಕಳು ಕನಸುಗಳನ್ನ ಇಟ್ಕೊಂಡು ಬರ್ತವೆ. ಅವನ್ನ ನೀವು ಬೆಳೆಸೋದ್ರಲ್ಲಿ, ಕಲಿಸೋದ್ರಲ್ಲಿ, ಮುಂದೆ ರಿಸ್ಟ್ರಿಕ್ಟ್ ಮಾಡಿದರೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಒಂದು ಸಮುದಾಯಕ್ಕೆ ನಾವು ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಅದು ಮಾಡಬಾರ್ದು. ನಮ್ಮ ಕಾನೂನು, ನಮ್ಮ ಇಡೀ ಸಮುದಾಯದ ಒಂದು ಆಶಯ ಹೇಗಿರಬೇಕು ಅಂದರೆ ಎಲ್ಲರಿಗೂ ಸಮಾನವಾಗಿ ತಲುಪ್ಸಂಗೆ ಇರಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಒಂದು ರೀತಿಯಲ್ಲಿ ಒಂಥರ ಸಾರ್ವತ್ರಿಕ ಅಭಿಪ್ರಾಯ ಆಗ್ಬೋಲ್ದು. ಯಾಕೆಂದರೆ ಕಲಿಯೋ ವಿಷಯದಲ್ಲಿ ಯಾರಿಗೂ ಭಿನ್ನಭೇದ ಇರಬಾರ್ದಲ್ವ ಅಂತಾರೆ. ಬಟ್ ಮೆಥಡಾಲಜಿಕಲ್ ಇದು ಇಶ್ಯೂಸ್ ಇದೆ. ಅದನ್ನು ಇನ್ನೊಂದೇನು ಅಂತಂದರೆ, ಎಲ್ಲರೂ ಅವಸರ, ನಾಳೆ ಬೆಳಗ್ಗೆ ಏನೋ ಆಗಿಬಿಡ್ಬೇಕು. ತಂದೆ ತಾಯಿಗಳಿಗೂ ಅಷ್ಟೇ, ಮಕ್ಕಳಿಗೂ ಅಷ್ಟೇ. ಮಕ್ಕಳಿಗೆ ಭಾಳ ದೊಡ್ಡದು ಇಲ್ಲ ಪಾಪ. ಅವ್ರಿಗೆ ಏನು ತಂದೆ ತಾಯಿಗಳು ಏನು ಹೇಳ್ತಾರೋ, ಪಕ್ಕದ ಮನೆಯವ್ರು ಏನು ಹೇಳ್ತಾರೋ, ಸಮಾಜ ಏನು ಹೇಳುತ್ತೋ, ಮೇಷ್ಟ್ರು ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡೇ ಬೆಳೀತಾರೆ. ಭಾಳ ದೊಡ್ಡ ಸಮಸ್ಯೆ ಇರೋದೇ ಪೇರೆಂಟ್ಸಲ್ಲಿ ಮತ್ತು ಟೀಚರ್ಸಲ್ಲಿ. ನಾವು ಎಲ್ಲ ತಂದೆ ತಾಯಿಗಳು ಮಕ್ಕಳ ಹತ್ರ ಆತ್ಮೀಯವಾಗಿ ಮಾತಾಡಲ್ಲ. ಒಂಥರ ಗವರ್ನೆನ್ಸ್, ನೀನು ಇಲ್ಲಿ ಕೂತ್ಕೋಬೇಡ, ಅಲ್ಲಿ ನಿಂತ್ಕೋಬೇಡ, ಇಷ್ಟು ಓದು, ಇಷ್ಟು ಗಂಟೆಗೆ ಹೇಳು, ಇಷ್ಟು. ಬಟ್ ಅದನ್ನು ಸ್ವಲ್ಪ ಪ್ರೀತಿಯಿಂದ ಏನಾದರೂ ಮಾಡ್ಬೋದು ಕಲಿಸೋದಕ್ಕೆ. ಸೊ ಅದು ಭಾಳ ಮುಖ್ಯ ಅಂತ ನನಗನ್ಸುತ್ತೆ. ಮೆಥಡಾಲಜಿಕಲ್ ಪ್ರಾಬ್ಲಮ್ ಖಂಡಿತ ಇದೆ. ಈಗ ಎಷ್ಟು ಜನ ಟೀಚರ್ಸು ಜೊತೆಗೆ ವಿದ್ಯಾರ್ಥಿಗಳ ತಂದೆ ತಾಯಿಗಳ ಸಂಪರ್ಕ ಇಟ್ಕೊಂಡಿರ್ತಾರೆ. ಆಯಾ ಶಾಲೆ ಸಂಪರ್ಕ ಅಂದರೆ ಅದು ಕಷ್ಟ ಆಗುತ್ತೆ, ಜನಸಂಖ್ಯೆ ಜಾಸ್ತಿ ಇದೆ, ಅದೆಲ್ಲ ಸರಿ. ಆದರೂ ಕೂಡ ಈ ಶಾಲೆಗೆ ಸೇರಿಸ್ಬಿಟ್ರೆ, ಅಂದರೆ ಫೀಸ್ ಕಟ್ಬಿಟ್ರೆ ನಂದು ಆಯಿತು ಅಂತ ಪೇರೆಂಟ್ ಅಂದ್ಕೊಂಡಿರ್ತಾರೆ. ಹಾಗಲ್ಲ ಅದು. ಆ್ಯಕ್ಚುಲಿ ಒಂಥರ ಅವ್ರಗಳ ಜೊತೆ ಮಾತಾಡಬೇಕು, ಕಲಿಕೆ ಜೊತೆ ಇನ್ವಾಲ್ವ್ ಆಗಬೇಕು. ಆವಾಗ ಸಕ್ಸಸ್ ಆಫ್ ಲರ್ನಿಂಗ್ ಭಾಳ ಚೆನ್ನಾಗಿರುತ್ತೆ ಅನ್ಸುತ್ತೆ. ವಿಜ್ಞಾನ ಸಂವಹನ ಅಂತಂದರೆ ಜನಸಾಮಾನ್ಯರಿಗೆ ಅನ್ನುವಂಥ ಅಭಿಪ್ರಾಯ ಇದೆ. ವಿದ್ಯಾರ್ಥಿಗಳಿಗೆ ಕಲಿಸಲಿಕ್ಕೆ ಸುಮಾರು ತೊಂದರೆಗಳಿರುವಾಗ ಇಲ್ಲಿ ಜನಸಾಮಾನ್ಯರಿಗೆ ವಿಜ್ಞಾನವನ್ನು ತಲುಪಿಸುವಾಗ ಸಮಸ್ಯೆಗಳು ಇಲ್ವಾ? ಎಂಥ ಯಾವ ಸಮಸ್ಯೆಗಳಿದ್ದಾವೆ? ಪಾರಿಭಾಷಿಕ ಪದಗಳದ್ದು ಒಂದು ಸಮಸ್ಯೆ. ಒರಿಜಿನಲ್ ಇಡಬೇಕು ಅಂತ ಕೆಲವರು, ಕನ್ನಡದಲ್ಲೇ ಇರಬೇಕು ಅಂತ ಕೆಲವರು, ಕನ್ನಡದಲ್ಲಿರೋದು ಅರ್ಥನೇ ಆಗಲ್ಲ ಆ ಪದಗಳು ಅಂತ ಇನ್ನು ಕೆಲವರು. ಈ ತರಹದ ಸಮಸ್ಯೆಗಳು ಬೇರೆ ಇನ್ಯಾವುದಿದೆ? ಇಲ್ಲ, ಖಂಡಿತ ನೀವು ಹೇಳಿದ್ದು ನಿಜ. ಆ ಥರದ ಸಮಸ್ಯೆಗಳಿಂದನೇ ಅದು ಸಮಸ್ಯೆ ಆರಂಭ ಆಗಿರುವಂಥದ್ದು. ಈಗ ಮಿಸ್ ಕಾಲ್ ಕೊಡೋಕ್ಕಾದ್ರೂ ನಮ್ಮ ಕರೆನ್ಸಿ ಇರೋದು ಬೇಡ, ಅದನ್ನ ಅಪ್ಪಟ ಕನ್ನಡದಲ್ಲಿ ಹೇಳೋಕ್ಕಾಗೋದಿಲ್ಲ. ನೀವು ಇದನ್ನ ಮಿಸ್ ಕಾಲ್ ಅಂತ ಹೇಳೋದನ್ನು ಅದು ಜನಕ್ಕೆ ಅದು ಅರ್ಥ ಆಗೋ ಭಾಷೆ, ಅದು ಕನ್ನಡ ಅಲ್ಲ, ಅದು ಜನ ಭಾಷೆ. ಹಾಗೆ ಕರೆನ್ಸಿ ಹಾಕ್ಸ್ಕೋಬೇಕು ಅಂತಾರೆ ವಿನಃ ಯಾರು ನಾನು ಹೋಗಿ ಅದಕ್ಕೆ ಹಣ ಹಾಕ್ಸ್ಕೊಂಡು ಬರಬೇಕು ಅಂತನೋ ಇನ್ನೇನೋ ಅಂತ ಯಾರೂ ಅನ್ನಲ್ಲ ಒಂಥರ. ಹಾಗಾಗಿ ಅದು ಕಾಮನ್ ಲ್ಯಾಂಗ್ವೇಜ್ ಅಂತ ಇದೆ ಒಂದು. ಅದು ಕನ್ನಡನೂ ಅಲ್ಲ, ಸಂಸ್ಕೃತನೂ ಅಲ್ಲ, ಇಂಗ್ಲೀಷು ಅಲ್ಲ, ಮತ್ತೊಂದು ಅಲ್ಲ ಅದಂತ. ಅದರಲ್ಲಿ ಇಂಗ್ಲೀಷ್ ಭಾಷೆ ಬೆಳೆದಿರೋದೇ ಹಾಗೆ. ಈಗ ಗುರು ಅನ್ನೋ ಪದ ಇಂಗ್ಲೀಷ್ ಲಿಟ್ರೇಚರಲ್ಲಿ, ಇಂಗ್ಲೀಷ್ ಡಿಕ್ಷನರಿಲಿ ಆಲ್ರೆಡಿ ಸೇರಿದೆ ಉದಾಹರಣೆಗೆ. ಆಮೇಲೆ ನಾವೇ ಬಳಸ್ತಕ್ಕಂಥ ತರಕಾರಿ ಅನ್ನೋ ಪದ ನಮ್ಮದಲ್ಲ, ಪೋರ್ಚುಗೀಸ್ ಪದ, ಅದು ನಮ್ಮದಾಗಿ ಹೋಗಿದೆ. ಹಾಗೆ ನಾವು ಭಾಷೆಯನ್ನು, ಪದಗಳನ್ನು ನಮ್ಮವಾಗಿ ಮಾಡ್ಕೋಬೇಕು. ಆಮೇಲೆ ಆ ಪದ ಫಸ್ಟ್ ಹೇಗೆ ಹುಟ್ಟಿತು ಅಂತ ನೋಡಬೇಕು. ಈಗ ಪಾಸ್ಪರಸ್ ಅಂತ ಒಂದು ಪದ ಇದೆ. ಪಾಸ್ಪರಸ್ ಅನ್ನೋದಕ್ಕೆ ನಾವು ಏನೋ ಹೇಳೋಕ್ಕಾಗಲ್ಲ. ಪಾಸ್ಪರಸ್ ಹೆಂಗೆ ಹುಟ್ಟಿತು ಅಂತಂದರೆ ಎಂಥ ಅದ್ಭುತವಾದ ಕನ್ನಡ ಪದ ಅದಕ್ಕೆ ಹುಟ್ಟಾಕಿದ್ದಾರೆ. ರಂಜಕ ಅಂತ, ಯಾವುದು ರಂಜಿಸುವುದು ಅದು ರಂಜಕ ಅಂತ. ವಿಚ್ ಪಾಸ್ಪರ್ಸ್, ದಟ್ ಇಸ್ ಪಾಸ್ಪರಸ್. ಅದು ಹಾಗೆ ಹುಟ್ಟಿದೆ. ಹಾಗೆ ನಾವು ಎಟಿಮಲಾಜಿಕಲ್ ಮಾಡೆಲ್ನ ಬಳಸಬೇಕು. ಆ ಮೂಲಕ ಈಗ ತುಂಬ ಸುಲಭವಾಗಿ, ಈಗಂತೂ ಗೂಗಲಲ್ಲಿ ChatGPT ಇದೆ, ಅಥವಾ pronunciation.com ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಹೊಸ ಪದಗಳನ್ನು ಆ ಭಾಷೆಯಲ್ಲಿ ಹೇಗೆ ಹೇಳ್ತಾರೆ ಅಂತ, ಈಗ ಆ ಭಾಷೆಯಲ್ಲಿ ಹೇಳೋದ್ರ ಮೂಲಕನೇ ನಾವು ಅದನ್ನ ಇದು ಮಾಡ್ಬೋದು. ಅದನ್ನು ನಮ್ಮ ಕನ್ನಡಕ್ಕೆ ಒಗ್ಗಿಸ್ಕೋಬೋದು. ಈಗ ನಾವು ಪೊಲೀಸ್ಗೆ ಆರಕ್ಷಕ ಅಂತ ಹೇಳಕ್ಕೆ ಹೋದರೆ ಯಾರಿಗೂ ಅದರ ಓದಿ ಗೊತ್ತಾಗಿರ್ಬೋದು. ಪೊಲೀಸ್ ಸ್ಟೇಷನ್ ಮುಂದೆ ಬೋರ್ಡ್ ಇರುತ್ತೆ, ಬಿಟ್ಟರೆ ಯಾರೂ ಅದನ್ನ ಕರೆಯಲ್ಲ ಆ ಥರ. ಸೊ ಹಾಗಾಗಿ ಜನ ಕರೆಯೋ ಭಾಷೆಯನ್ನು ತಗೋಬೇಕು. ಮತ್ತು ಕೆಲವು ಇಂಗ್ಲೀಷ್ ಪದಗಳು ಹಾಗೆ ಬಳಸಬೇಕಾಗುತ್ತೆ. ಈಗ ಆಮ್ಲಜನಕ ಅಂತ ಗೊತ್ತು, ಆದರೂ ಆಕ್ಸಿಜನ್ ಅಂತಲೂ ಎಲ್ಲರಿಗೂ ಗೊತ್ತು ಅಂತಾರೆ. ಆಮೇಲೆ ಕೆಲವನ್ನ ತುಂಬ ಪಾಪ್ಯುಲರಾಗಿ ಒಪ್ಕೊಂಡಿರೋದನ್ನು ಅದನ್ನು ಹಾಗೆ ಬಳಸಬೇಕಾಗುತ್ತೆ. ಅದಕ್ಕೆ ಮತ್ತೆ ಹೊಸ ಪದ ಹುಟ್ಟಾಕಕ್ಕೆ ಹೋಗೋದು ಅಷ್ಟು ಸಮಂಜಸ ಆಗಲಿಕ್ಕಿಲ್ಲ. ಅದನ್ನು ಇಂಗ್ಲೀಷಲ್ಲೇ ಬಳಸಿರೋ ತಪ್ಪೇನು. ಇಂಗ್ಲೀಷ್ ಭಾಷೆ ಹೇಗೆ ಇವತ್ತು ಇಂಗ್ಲೀಷ್ ಭಾಷೆ ಇಷ್ಟೊಂದು ಜಗದ್ವಿಖ್ಯಾತವಾಗಿ ಹರಡ್ಲಿಕ್ಕೆ ಕಾರಣ ಅದು ಎಲ್ಲ ಭಾಷೆಗಳನ್ನು ಒಪ್ಕೊಂಡಿರೋದು. ಅವ್ರನ್ನ ಈಗ ಅಮೆರಿಕನ್ ಇಂಗ್ಲೀಷ್ ಒಂಥರ ಇದೆ, ಯುರೋಪಿಯನ್ ಇಂಗ್ಲೀಷ್ ಒಂಥರ ಇದೆ, UK ಒಂಥರ, ಇಂಡಿಯನ್ದೇ ಒಂಥರ, ಹಿಂಗೇನೋ ಅಂತರ ಇರೋದರಿಂದ ಇದೆ, ಆ ಥರನೇ ಇದೆ. ಹಾಗಾಗಿ ನಾವು ಅಷ್ಟೊಂದು ಮಡಿವಂತಿಕೆ ಅದರಲ್ಲಿ ಇರಬಾರ್ದು ಅಂತ ನನ್ನ ಅಭಿಪ್ರಾಯ. ಕೆಲವು ಸಾರಿ ಹಾಗೆ ತೊಗೊಳ್ಳೋದು ಏನು ತಪ್ಪು. ಈಗ ಮಿಸ್ ಕಾಲ್ ಅಂತ ನೀವು ಹೇಳಿದ್ರೆ ಅದನ್ನ ನೀವು ಕನ್ನಡದಲ್ಲೇ ಹೇಳಬೇಕು ಅಂತಂದು ತಪ್ಪು ಹೋದ ಕರೆಗಳು ಅಂತ ಹೇಳಿದರೆ ತಡ್ಕಾಡ್ತಾರೆ ಅದನ್ನು ನೋಡ್ಕೋಕ್ಕೆ. ಆ ಥರ ಮಾಧ್ಯಮದ ಸಮಸ್ಯೆ ಏನಾದ್ರು ಉಂಟಾ? ಅಂದರೆ ಲೇಖನ ಬರಿಬೇಕಾ, ವಿಡಿಯೋ ಮಾಡಬೇಕಾ, ಅಥವಾ ಆಡಿಯೋ ಮಾಡಬೇಕಾ, ಅಥವಾ ಇನ್ಯಾವುದಾದ್ರೂ TV ಚಾನಲ್ನಲ್ಲಿ ಕೊಡಬೇಕಾ? ಈ ಥರದ ಸಮಸ್ಯೆ ಏನಾದ್ರು ಉಂಟಾ? ಅಂದರೆ ಯಾವುದರಲ್ಲಿ ಅತ್ಯಂತ ಸಮರ್ಪಕವಾಗಿ ನೀವು ವಿಜ್ಞಾನವನ್ನು ಸಂವಹನೆ ಮಾಡಬಹುದು ಅಂತ ನಿಮ್ಮ ಅನುಭವದಲ್ಲಿ ಕಲ್ತ್ಕೊಂಡಿದ್ದೀರಾ? ನನಗೆ ಬರಹವೇ ಇಷ್ಟ. ನನಗೆ ಒಂಥರ ಅದನ್ನು ನಾನು ಮತ್ತೆ ಹೇಳಕ್ಕೆ ಹೊರಟಾಗ ಸ್ವಲ್ಪ
ನಿಜಕ್ಕೂ ಕಷ್ಟ ಆಗಬಲ್ದು ಬಹುಶಃ. ಯಾಕೆಂದರೆ ಹೇಳಿದ ಮೇಲೆ ಕಳೆದೋದಂಗೆ ಅದು. ಆದರೆ ಬರಹ ಆದರೆ ನಾನು ಮತ್ತೆ ರಿವಿಸಿಟ್ ಮಾಡ್ಬೋದು ಅದನ್ನು. ಈಗ ವಿಡಿಯೋ ಮಾಡಿ ಆದಮೇಲೆ ಮತ್ತೆ ಅದನ್ನು ತಿದ್ದೋದು ಭಾರಿ ಕಷ್ಟ. ಆದರೆ ಬರೆದ್ರೆ ನಾನು ಮತ್ತೆ ತಿದ್ದಕ್ಕೆ ಸಾಧ್ಯ. ಅದರಲ್ಲ ಈಗಂತೂ ಡಿಜಿಟಲ್ ವರ್ಲ್ಡಲ್ಲಿ ಸುಲಭ. ನಾನು ಮತ್ತೆ ಪೇಜ್ ಹಿಂದಕ್ಕೆ ಹೋಗ್ಬೋದು, ನೋಡ್ಬೋದು. ಒಂದು ಸರಿ ನನ್ನ ಬ್ಲಾಗಲ್ಲಿ ಹಾಕಿದ ಮೇಲೂ ಕೂಡ ಮತ್ತೆ ಕರೆಕ್ಟ್ ಮಾಡ್ಬೋದು. ಆದರೆ ಮಾಧ್ಯಮದ ಸಮಸ್ಯೆ ಖಂಡಿತ ಇದೆ. ಅದರಲ್ಲೂ ಈಗಿನ ಜನ ಓದೋದೇ ಇಲ್ಲ ಅಂತ ಒಂದು ಕೇಳಿಸ್ಕೋತಾರೆ, ಇಲ್ಲ ನೋಡ್ತಾರೆ ಅಂತ. ಹೆಂಗೆ ನೋಡ್ತಾರೆ ಅಂತಂದರೆ, ಈಗ ಉಪ್ಪಿಟ್ಟು ಮಾಡಬೇಕು ಅಂದರೆ ಪ್ರತಿ ಸಾರಿ ನೀವು ಯೂಟ್ಯೂಬ್ ಚಾನಲ್ನೇ ನೋಡ್ಕೊಂಡು ಹೊರಟ್ರೆ ನೀವು ಕಲಿಯೋದು ಯಾವಾಗ ಅದನ್ನ? ಅದು ಹಂಗಾಗ್ಬಿಟ್ಟಿದೆ ಒಂಥರ. ತಿಳಿ ಸಾರು ಮಾಡ್ಬೇಕಾದ್ರೆ ಯೂಟ್ಯೂಬ್ ನೋಡೋ ಮತ್ತೇನಂತ ಪ್ರತಿ ಸಾರಿನೂ ಯೂಟ್ಯೂಬ್ ನೋಡೇ ತಿಳಿ ಸಾರು ಮಾಡೋದಾದರೆ ನೀವು ಮಾಡೋ ಸಮಯ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಾರೆ. ಮತ್ತೆ ಕೇಳಬೇಕು, ಮತ್ತೆ ಸಾಸಿವೆ ಹುಡುಕೋಬೇಕು, ಮತ್ತೆ ಇನ್ನೇನೋ ನೋಡಬೇಕು, ಈ ಥರ. ಅದು ಆಗಬಾರ್ದು ಅಂತಿದ್ರೆ ನೀವು ಕಲಿಬೇಕು ಅಂತಿದ್ರೆ ಓದಬೇಕು, ಮನನ ಮಾಡಬೇಕು, ಮತ್ತು ಅದನ್ನ ರೀಪ್ರೊಡ್ಯೂಸ್ ಮಾಡಬೇಕು. ಬರಹವೇ ಹೆಚ್ಚಿನ ಸಮರ್ಪಕವಾದ, ನಿಜವಾಗೂ ಬರಹ ಭಾಳ ಸಮರ್ಪಕವಾದ. ಯಾಕೆಂದರೆ ಕಡಿಮೆ ಜನ ತಲುಪ್ತೀವಿ ಅನ್ನೋದು ನಿಜ. ಎಲ್ಲರ ಜೊತೆ ಓಡಬೇಕಾ ಅಥವಾ ನಿಧಾನಕ್ಕೆ ಓದಿಯೂ ಕೂಡ ಚೆನ್ನಾಗಿ ಓಡ್ಕೊಂಡು ಹೋಗ್ಬೇಕಾ ಅನ್ನೋದು ಒಂದು. ಟಿ.ಎಸ್. ಚೆನ್ನೇಶ್ ಅವರೇ, ಕೇಳುಗರಿಗೆ ಈವರೆಗೆ ವಿಜ್ಞಾನ ಸಂವಹನದ ಬಗ್ಗೆ ತುಂಬ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು. ನಮಸ್ಕಾರ.